ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಮಾಲೀಕರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಆಸ್ತಿ ಮಾಲೀಕರು ನೋಡಲೇಬೇಕಾಗಿರ್ತಕ್ಕಂತಹ ಸುದ್ದಿ ಇದು. ಬಿಡಿಎ ಆಸ್ತಿ ಮಾಲೀಕರಿಗೆ ಇಲ್ಲಿದೆ ಬಂಪರ್ ಆಫರ್. ಬೆಂಗಳೂರಿನ ಹೊರವಲಯದ ಆಸ್ತಿ ಮಾಲೀಕರಿಗೆ ಬಿಗ್ ಆಫರ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಏನಿದು ಬಿಗ್ ಆಫರ್ ಅಂತ ಹೇಳಿ ಬಿಡಿಎ ಆಸ್ತಿ ಮಾಲೀಕರಿಗೆ ನೋಡಲೇಬೇಕಾಗಿರ್ತಕ್ಕಂತಹ ಸುದ್ದಿ. ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಆಸ್ತಿ ಮಾಲೀಕರಿಗೆ ಏನಿದು ಅಂತ ಹೇಳಿ ಬಹಳ ಕುತೂಹಲಕಾರಿ ಇದೆ. ಹಾಗಾದ್ರೆ ಬಿಡಿಎ ಆಸ್ತಿ ಮಾಲೀಕರಿಗೆ ಇಲ್ಲಿರ್ತಕ್ಕಂತಹ ಬಂಪರ್ ಆಫರ್ ಆದ್ರೂ ಏನು? ಬೆಂಗಳೂರಿನ ಹೊರವಲಯದ ಆಸ್ತಿ ಮಾಲೀಕರಿಗೆ ಬಿಗ್ ಆಫರ್ ಅನ್ನ ನೀಡಲಾಗಿದೆ. ಬಿಡಿಎ ಆಸ್ತಿ ಮಾಲೀಕರು ನೋಡಲೇಬೇಕಾಗಿರ್ತಕ್ಕಂತಹ ಸುದ್ದಿ ಇದು. ಬೆಂಗಳೂರಿನ ಹೊರವಲಯದ ಆಸ್ತಿ ಮಾಲೀಕರಿಗೆ ಬಿಗ್ ಆಫರ್ ಅನ್ನ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಂಪರ್ ಆಫರ್ ಅನ್ನ ನೀಡಲಾಗಿದೆ. ಬಿಡಿಎ ಆಸ್ತಿ ಮಾಲೀಕರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಆಸ್ತಿ ಮಾಲೀಕರಿಗೆ ಇಲ್ಲಿದೆ ಬಂಪರ್ ಆಫರ್. ಬೆಂಗಳೂರಿನ ಹೊರವಲಯದ ಆಸ್ತಿ ಮಾಲೀಕರಿಗೆ ಬಿಗ್ ಆಫರ್ ಇದೆ. ಬೆಂಗಳೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಂಪರ್ ಆಫರ್ ಅನ್ನ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಿಡಿಎ ಖಾತೆ ಸಿಗಲಿದೆ. ಇದರಿಂದ ಆಸ್ತಿಗಳ ಮೌಲ್ಯ ಭಾರಿ ಹೆಚ್ಚಳವಾಗುತ್ತೆ. ಬೆಂಗಳೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಂಪರ್ ಆಫರ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಏನಿದು ಬಂಪರ್ ಆಫರ್ ಅಂತ ನೋಡ್ತಾ ಹೋಗೋದಾದ್ರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಿಡಿಎ ಖಾತೆ ಸಿಗಲಿದೆ. ಇದರಿಂದಾಗಿ ಆಸ್ತಿಗಳ ಮೌಲ್ಯ ಭಾರಿ ಹೆಚ್ಚಳವಾಗುತ್ತೆ. ಬಿಡಿಎ ಖಾತೆ ಪಡೆಯೋ ಗ್ರಾಮ ಪಂಚಾಯಿತಿ ಆಸ್ತಿಗಳ ಮೌಲ್ಯ ಕೂಡ ಇಲ್ಲಿ ಹೆಚ್ಚಳವಾಗುತ್ತೆ. ಇನ್ನು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿ ಮಾಲೀಕರಿಗೆ ಈ ರೀತಿ ನೋಟಿಸ್ ಅನ್ನ ನೀಡಲಾಗಿದೆ. ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಆಸ್ತಿ ಮಾಲೀಕರು ನೋಡಲೇಬೇಕಾಗಿರ್ತಕ್ಕಂತಹ ಸುದ್ದಿ ಇದು. ಬಿಡಿಎ ಆಸ್ತಿ ಮಾಲೀಕರಿಗೆ ಇಲ್ಲಿ ಬಂಪರ್ ಆಫರ್ ಇದೆ. ಬೆಂಗಳೂರಿನ ಹೊರವಲಯದ ಆಸ್ತಿ ಮಾಲೀಕರಿಗೆ ಈ ಆಫರ್ ನೀಡಲಾಗಿದ್ದು, ಬೆಂಗಳೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಂಪರ್ ಆಫರ್ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಿಡಿಎ ಖಾತೆ ಇದೀಗ ಸಿಗಲಿದೆ. ಅಂದ್ರೆ ಇದರಿಂದಾಗಿ ಆಸ್ತಿಗಳ ಮೌಲ್ಯವು ಕೂಡ ಭಾರಿ ಹೆಚ್ಚಳವಾಗುತ್ತೆ. ಬಿಡಿಎ ಖಾತೆ ಪಡೆಯೋ ಗ್ರಾಮ ಪಂಚಾಯಿತಿ ಆಸ್ತಿಗಳ ಮೌಲ್ಯ ಹೆಚ್ಚಳವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಬಿಡಿಎ ಆಸ್ತಿ ತೆರಿಗೆ ನಿರ್ವಹಣಾ ಶುಲ್ಕವನ್ನ ಕಟ್ಟಿದ್ರೆ ಬಿಡಿಎ ಖಾತೆ ಸಿಗತ್ತೆ. ಸದ್ಯ ಗ್ರಾಮ ಪಂಚಾಯಿತಿ ಖಾತೆಗಳಿಗೆ ಆಸ್ತಿ ಮೌಲ್ಯ ಕಡಿಮೆ ಇದೆ. ಬಿಡಿಎ ಖಾತೆ ಪಡೆದ್ರೆ ಆಸ್ತಿ ಮೌಲ್ಯ ಹೆಚ್ಚಳವಾಗುತ್ತೆ. ಈ ಮೂಲಕ 40 ಕೋಟಿ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಬಿಡಿಎ ಮುಂದಾಗಿದೆ. ಹೊರವಲಯದ ಆಸ್ತಿ ಮಾಲೀಕರಿಗೆ ಈಗಾಗಲೇ ಬಿಡಿಎ ನೋಟಿಸ್ ಅನ್ನ ನೀಡಿದೆ. ಹಾಲನಾಯಕನಹಳ್ಳಿ, ಅತ್ತಿಬೆಲೆ ಹೋಬಳಿ, ಬಿದರಳ್ಳಿ, ಬೇಗೂರು ಹೋಬಳಿ ಸೇರಿದಂತೆ ಹೊರವಲಯದ ಆಸ್ತಿಗಳ ಮಾಲೀಕರಿಗೆ ಇದು ಒಂದು ರೀತಿ ಸಿಹಿ ಸುದ್ದಿ. ಬಿಡಿಎ ಆಸ್ತಿ ತೆರಿಗೆ ನಿರ್ವಹಣಾ ಶುಲ್ಕವನ್ನು ಅವರು ಕಟ್ಟಬೇಕು. ಈ ರೀತಿ ಕಟ್ಟಿದಾಗ ಮಾತ್ರ ಬಿಡಿಎ ಖಾತೆ ಅವರಿಗೆ ಸಿಗತ್ತೆ. ಸದ್ಯ ಗ್ರಾಮ ಪಂಚಾಯಿತಿ ಖಾತೆಗಳಿಗೆ ಆಸ್ತಿ ಮೌಲ್ಯ ಕಡಿಮೆ ಇದೆ. ಬಿಡಿಎ ಖಾತೆಯನ್ನ ಪಡೆದ್ರೆ ಆಸ್ತಿ ಮೌಲ್ಯ ಹೆಚ್ಚಾಗತ್ತೆ. ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಆಸ್ತಿ ಮಾಲೀಕರು ನೋಡಲೇಬೇಕಾಗಿರ್ತಕ್ಕಂತಹ ಸುದ್ದಿ ಇದು. ಬಿಡಿಎ ಆಸ್ತಿ ಮಾಲೀಕರಿಗೆ ಇದು ಒಂದು ರೀತಿಯ ಆಫರ್. ಬೆಂಗಳೂರಿನ ಹೊರವಲಯದ ಆಸ್ತಿ ಮಾಲೀಕರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಬೆಂಗಳೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಂಪರ್ ಕೊಡುಗೆಯನ್ನ ನೀಡಲಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಿಡಿಎ ಖಾತೆ ದೊರೆಯುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಎಸ್ ಪ್ರಸನ್ನ, ಇದು ಬಿಡಿಎ ಆಸ್ತಿ ಮಾಲೀಕರಿಗೆ ಒಂದು ರೀತಿಯ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಅಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಬಿಡಿಎ ಖಾತೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಮೀಣ ಭಾಗದ ಆಸ್ತಿ ಮಾಲೀಕರಿಗೆ ಖಾತೆ ಕೊಡ್ತಾರೆ ಅಂತ ಹೇಳಿದ್ರೆ ಏನಿದು? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ?
ದಿವ್ಯಾ, ಇದೊಂದು ಬಂಪರ್ ಆಫರ್ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನೋಡಿ, ಆಸ್ತಿಯ ಮೌಲ್ಯ ಯಾವಾಗ ನೀವು ನಿರ್ಧಾರ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಯಾವ ಭಾಗದಲ್ಲಿ ಇದೆ ಅನ್ನೋದನ್ನ ಲೆಕ್ಕಾಚಾರ ಹಾಕ್ಬೇಕಾಗ್ತದೆ. ಒಂದು ವೇಳೆ ಬೆಂಗಳೂರಿನ ಒಳಭಾಗದಲ್ಲಿದ್ರೆ ಆಸ್ತಿಯ ಮೌಲ್ಯ ಹೆಚ್ಚಿರ್ತದೆ, ಬೆಂಗಳೂರಿನ ವ್ಯಾಪ್ತಿಯಲ್ಲಿದ್ರು ಕೂಡ ಆಸ್ತಿಯ ಮೌಲ್ಯ ಹೆಚ್ಚಿರ್ತದೆ. ನಾವು ನೋಡ್ಬೋದು, ಇಲ್ಲಿಂದ ನೆಲಮಂಗಲದವರೆಗೂ ಕೂಡ ಹೋದ್ರು ಕೂಡ ಅದನ್ನು ಕೂಡ ಬೆಂಗಳೂರಿನ ಒಂದು ಭಾಗ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಆನೇಕಲ್ನು ಕೂಡ ಒಂದು ಭಾಗ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ದೇವನಹಳ್ಳಿವರೆಗೂ ಕೂಡ ನಾವು ಬೆಂಗಳೂರಿನ ಭಾಗ ಅಂತಾನೆ ಕನ್ಸಿಡರೇಷನ್. ಆದ್ರೆ ಆಸ್ತಿಯ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಬೆಂಗಳೂರು ಒಂದ ಸಂದರ್ಭದಲ್ಲಿ. ಇಲ್ಲಿ ಭೂಮಾಲೀಕರು ಗಮನಿಸಬೇಕಾದ ವಿಚಾರ ಏನಂತಂದ್ರೆ, 110 ಹಳ್ಳಿಗಳು ಏನು ಬೆಂಗಳೂರಿಗೆ ಹೊಸದಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಾಗ ಆಡಪ್ ಆಯ್ತು, ಅಂದ್ರೆ ಸೇರ್ಪಡೆ ಆಯ್ತು, ಆ ಹಳ್ಳಿಗಳಲ್ಲಿ ಏನಾಗಿತ್ತು, ಗ್ರಾಮ ಪಂಚಾಯತಿ ಆಡಳಿತ ಇರುವಂತದ್ದು. ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಒಂದು ಖಾತೆಗಳನ್ನ ಆ ಒಂದು ಆಸ್ತಿಗಳಿಗೆ ಆಸ್ತಿ ಮಾಲೀಕರು ಪಡೆದಿರ್ತಾರೆ. ಅದೀಗ BDA ವ್ಯಾಪ್ತಿಗೆ ಈ ಗ್ರಾಮ ಪಂಚಾಯತಿಗಳು ಕೂಡ ಒಳಪಡೋ ಹಿನ್ನೆಲೆಯಲ್ಲಿ BDA ಒಂದು ಆಫರ್ ಕೊಡ್ತಾ ಇದೆ. ಏನಂದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಿರುವ ನಿಮ್ಮ ಆಸ್ತಿಯನ್ನ BDA ಖಾತಾನ ಮಾಡಿಸ್ಕೊಂಡ ಸಂದರ್ಭದಲ್ಲಿ ಆ ಒಂದು BDA ಮೌಲ್ಯ ಏನಿದೆ ಆ ಖಾತಾಗೆ, ಅದು ಬೆಂಗಳೂರಿನ ವ್ಯಾಪ್ತಿಗೆ ಒಳಪಡೋ ಹಿನ್ನೆಲೆಯಲ್ಲಿ ಆಸ್ತಿಯ ಮೌಲ್ಯ 1 ಪಟ್ಟು ಇದ್ರೆ, ಆಸ್ತಿಯ ಮೌಲ್ಯ ಯಾವಾಗ BDA ಖಾತಾ ಕನ್ವರ್ಷನ್ ಆದ ಸಂದರ್ಭದಲ್ಲಿ ಆ ಖಾತಾ ಕನ್ವರ್ಷನ್ ಇಂದ ಏನಾಗ್ತದೆ, ಆ ಖಾತಾವನ್ನ ಪಡೆದವರು ತೆರಿಗೆಯನ್ನ ಕಟ್ಟಿದ ಸಂದರ್ಭದಲ್ಲಿ ಅದಕ್ಕೆ 1:10 ಅಂದ್ರೆ 10 ಪಟ್ಟು ಹೆಚ್ಚಾಗುತ್ತೆ ಆಸ್ತಿಯ ಮೌಲ್ಯ ಎನ್ನುವಂಥದ್ದು BDA ಒಂದು ವ್ಯಾಖ್ಯಾನ. ಅದರ ಅಡಿಯಲ್ಲೇ ಈಗ ಏನಂದ್ರೆ, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಇರುವಂತಹ ಏನು ಬೆಂಗಳೂರಿನ ಒಳಗೆ ಒಳಪಡುವಂತಹ ಗ್ರಾಮ ಪಂಚಾಯತಿಗಳೇನಿದೆ, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಸ್ತಿ ಮಾಲೀಕರೇನಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಈಗ BDA. ಏನಂತಂದ್ರೆ, ನೋಡಿ, ನಿಮ್ಮ ಆಸ್ತಿಯ ತೆರಿಗೆ ಇಷ್ಟಿದೆ, ಜೊತೆಗೆ ನಿರ್ವಹಣಾ ವೆಚ್ಚ ಇಷ್ಟಿದೆ, ಇಷ್ಟನ್ನ ಕಟ್ಟಿದ್ರೆ ತಾವು ನಮ್ಮ BDA ಖಾತೆಯನ್ನ ಪಡೆಯಬಹುದು. ಅಂದ್ರೆ ಯಾವ ಆಸ್ತಿ ಇದುವರೆಗೂ ಗ್ರಾಮ ಪಂಚಾಯತಿಯ ಖಾತಾದಲ್ಲಿತ್ತು, ಯಾವಾಗ ಈ ತೆರಿಗೆ ನೋಟಿಸ್ ಅನ್ನ ಪಡೆದಂತಹ ನೋಟಿಸ್ದಾರರು ಕಂದಾಯವನ್ನ ಕಟ್ತಾರೆ, ಆಸ್ತಿ ತೆರಿಗೆಯನ್ನ ಕಟ್ತಾರೆ BDA, ಆ ಸಂದರ್ಭದಲ್ಲಿ ಅವರ ಆಸ್ತಿ ಆಟೋಮೆಟಿಕ್ ಆಗಿ BDA ಖಾತಾ ಆಗಿ ಕನ್ವರ್ಟ್ ಆಗ್ತದೆ. ಆಗ ಆಸ್ತಿಯ ಮೌಲ್ಯ ಹೆಚ್ಚಾಗುತ್ತೆ ಅನ್ನುವಂತ ಒಂದು ವ್ಯಾಖ್ಯಾನವನ್ನ, ಒಂದು ಮಾಹಿತಿಯನ್ನ BDA ಅಧಿಕಾರಿಗಳು ಕೊಟ್ಟಿರುವಂತದ್ದು. ಇದರಿಂದ ಏನಾಗ್ತದೆ, ಮಾಲೀಕರಿಗೆ ಏನಾಗಿದೆ, ನೋಟಿಸ್ ಬಂದ ತಕ್ಷಣ ಏನಾಗ್ತದೆ, ಅಯ್ಯೋ ನೋಟಿಸ್ ಬಂದ್ಬಿಟ್ಟಿದೆ, ನಾವು ದುಡ್ಡು ಕಟ್ಟಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ನೋಟಿಸ್ ನ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೂ ಕೂಡ. ನೋಟಿಸ್ ನ ವ್ಯಾಲ್ಯೂ ಎಷ್ಟಿದೆ, ಆ ಲೆಕ್ಕಾಚಾರವನ್ನು ನೋಡಿದ್ರೆ ನಿರ್ವಹಣಾ ವೆಚ್ಚ ಆಸ್ತಿ ತೆರಿಗೆ ಸೇರಿದ ಸಂದರ್ಭದಲ್ಲಿ 1 ಲಕ್ಷದಿಂದ 1,50,000 ರೂಪಾಯಿ ಒಳಗಡೆನೆ ಇದೆ. ಅಂದ್ರೆ ಆ ಆಸ್ತಿಯ 1.5 ಲಕ್ಷ ರೂಪಾಯಿ ಇವ್ರು ಖರ್ಚೇನ್ ಮಾಡ್ತಾರೆ, ಆಸ್ತಿ ತೆರಿಗೆಯನ್ನ ಕಟ್ತಾರೆ. ಆ ಸಂದರ್ಭದಲ್ಲಿ ಅವರ ಆಸ್ತಿಯ ಮೌಲ್ಯ 10 ಪಟ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗ್ತದೆ ಆಸ್ತಿ ಮಾಲೀಕರು. ಈ ವಿಚಾರದಲ್ಲಿ ಸುಮಾರು ಈ ರೀತಿಯಾದಂತಹ ಆಸ್ತಿ ತೆರಿಗೆ ಕಟ್ಟೋದ್ರಿಂದ BDAಗೆ 40 ಕೋಟಿಯಷ್ಟು ಆದಾಯ ಬರುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ BDA ಅಧಿಕಾರಿಗಳು ಈ ಒಂದು ನೋಟಿಸ್ ಕಾಪಿಗಳನ್ನ ಸರ್ವ್ ಮಾಡಿರುವಂತದ್ದು. ಈ ಕಾಪಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಈ ನ್ಯೂಸ್ ನಲ್ಲಿ ಮಾತ್ರ ತಾವು ನೋಡ್ಲಿಕ್ಕೆ ಸಾಧ್ಯ. ಈ ಕಾಪಿನಲ್ಲಿ ಬಹಳ ಸ್ಪಷ್ಟವಾದ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಮತ್ತೆ ಈಸ್ಟ್ ವೆಸ್ಟ್ ಈ ತರ ವಿಭಾಗವಾರು ಎಷ್ಟೆಷ್ಟು ಆಸ್ತಿಗಳಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತದ್ದು. ಈ ಆಸ್ತಿಯ ಮಾಲೀಕರಿಗೆ ಈಗ ಬಂಪರ್ ಆಫರ್. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋದ ಸಂದರ್ಭದಲ್ಲಿ ಆಸ್ತಿಯ ಮೌಲ್ಯ ಕಡಿಮೆ ಆಗ್ಬಿಡ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಈ ತೆರಿಗೆಯನ್ನ ಕಟ್ಟೋ ಸಂದರ್ಭದಲ್ಲಿ ಅವರು BDA ಖಾತಾನ ಪಡೆದ ಸಂದರ್ಭದಲ್ಲಿ ನಮ್ಮ ಒಂದು ಆಸ್ತಿಗೆ BDA ಖಾತಾ ಇದೆ ಅನ್ನುವಂತ ಒಂದು ಶಕ್ತಿಯನ್ನ ತುಂಬುತ್ತದು. ಆ BDA ಖಾತಾವನ್ನ ಪಡೆದ ಸಂದರ್ಭದಲ್ಲಿ ಆಸ್ತಿ ಮಾಲೀಕರು ತಮ್ಮ ಆಸ್ತಿಯ ಮೌಲ್ಯ 1ಕ್ಕೆ 10 ಪಟ್ಟು ಹೆಚ್ಚಾಗ್ತದೆ ಅನ್ನುವಂಥದ್ದು BDA ವಾದ. ಹಾಗಾಗಿ ಈ ಒಂದು ಬಂಪರ್ ಆಫರ್ ಅನ್ನ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗ್ತದೆ. BDA ಕಂದಾಯವಾರು ಅಧಿಕಾರಿಗಳೇನಿದ್ದಾರೆ ಈಗ ನೋಟಿಸ್ ಕೊಡೋದ್ರ ಜೊತೆನಲ್ಲಿ ಜನಸಾಮಾನ್ಯರಿಗೆ ಅವರ ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ BDA ಏನು ಆಸ್ತಿ ತೆರಿಗೆ ವಿಭಾಗ ಏನಿದೆ ಆ ಕೆಲಸವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಯಾವಾಗ ನಾವು ನೋಡ್ಬೋದು, ಈಗ ಬೇರೆ ಬೇರೆ ಹೋಬಳಿಗಳು ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಬರುವಂತ ಈ ಆಸ್ತಿಗಳೇನಿದೆ ಆ ಆಸ್ತಿಗಳ ಬೆಲೆ ಈಗ ಹೆಚ್ಚಾಗಕ್ಕೆ ಒಂದು ಅವಕಾಶ ಇರುವಂತದ್ದು. ಗ್ರಾಮ ಪಂಚಾಯತಿ ಖಾತೆಯಿಂದ ಅವರು BDA ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಈಗ BDA ಕಲ್ಪಿಸಿಕೊಟ್ಟಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. BDA ಆಸ್ತಿ ಮಾಲೀಕರು ನೋಡಲೇಬೇಕಾಗಿರ್ತಕ್ಕಂತಹ ಸುದ್ದಿ ಇದು. BDA ಆಸ್ತಿ ಮಾಲೀಕರಿಗೆ ಇಲ್ಲಿ ಬಂಪರ್ ಆಫರ್ ಅನ್ನ ನೀಡಲಾಗಿದ್ದು, ಬೆಂಗಳೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಈ ಕೊಡುಗೆಯನ್ನ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ BDA ಖಾತೆ ಸಿಗತ್ತೆ ಅನ್ನುವಂಥದ್ದು. ಇದರಿಂದ ಆಸ್ತಿ ಮೌಲ್ಯ ಭಾರಿ ಹೆಚ್ಚಳವಾಗುತ್ತೆ. BDA ಖಾತೆ ಪಡೆಯೋ ಗ್ರಾಮ ಪಂಚಾಯಿತಿ ಆಸ್ತಿಗಳ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗೆ BDAಗೆ ಆಸ್ತಿ ತೆರಿಗೆ, ನಿರ್ವಹಣಾ
ಶುಲ್ಕವನ್ನ ಕಟ್ಟಿದ್ರೆ ಮಾತ್ರ BDA ಖಾತೆ ಸಿಗತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸದ್ಯ ಗ್ರಾಮ ಪಂಚಾಯಿತಿ ಖಾತೆಗಳಿಗೆ ಆಸ್ತಿ ಮೌಲ್ಯ ಕಡಿಮೆ ಇದೆ. BDA ಖಾತೆಯನ್ನು ಅವರು ಪಡೆದ್ರೆ ಆಸ್ತಿ ಮೌಲ್ಯ ಇಲ್ಲಿ ಹೆಚ್ಚಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.